ನಮಸ್ಕಾರ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಬರ್ತಾ ಇದೆ. ವಿವಾಹ ವಿಳಂಬ ಆಗ್ತಾ ಇದೆ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆ, ಒಂದು ರೀತಿಯಾಗಿರುವಂಥ ಬಿಸ್ನೆಸ್ ಲಾಸು, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳಿರಬಹುದು. ನಿಮ್ಮ ಯಾವುದೇ ರೀತಿಯಾಗಿರುವಂಥ ತೊಂದರೆಗಳಿರಲಿ, ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ಅತಿ ಶೀಘ್ರದಲ್ಲಿ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ಒಂದು ಕುಬೇರ ಸಭೆಯ ವಿಶೇಷತೆ ಏನು, ಇದ್ರ ಬಗ್ಗೆ ಮಾಹಿತಿನ ಕಾರ್ಯಕ್ರಮ ನೋಡ್ತಿರುವಂಥ ಹೊಸ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕುಬೇರ ಸಭೆ ಬಹುಶಃ ನೀವು ಎಷ್ಟೋ ಸಲ ಕೇಳಿರ್ತೀರಿ, ಬಟ್ ನಾನು ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಕೂಡ. ನಾನು ಮೊದಲೇ ಹೇಳ್ತಿರ್ತೀನಿ, ದೇವ, ದಾನವ, ಮಾನವ ಮೂರು ಗುಂಪುಗಳಿಗೂ ಬಹಳಷ್ಟು ಬೇಕಾಗಿರ್ತಕ್ಕಂತಹದ್ದು. ಅದನ್ನೇ ಹರೇನಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾಷ್ಣಂನ ಶಕ್ಯತೆ. ಅಂದರೆ ನಮ್ಮಗಳ ಒಂದು ಭವ್ಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಾವು ಆಗಿರ್ತಕ್ಕಂಥದ್ದು ಅನೇಕ ರೂಪುರೇಷೆಗಳು ಬಹಳಷ್ಟು ಆಗಿರುತ್ತೇವೆ. ಅನೇಕ ಆಯಾಮಗಳಲ್ಲಿ, ಅನೇಕ ಮಜಲುಗಳಲ್ಲಿ ಕೆಲಸವನ್ನು ಮಾಡ್ತಿರುತ್ತೇವೆ. ಬಹುಶಃ ತುಂಬ ಕೇರ್ ತಗೊಂಡು ಯಾವುದ್ರ ಬಗ್ಗೆನೂ ಅಷ್ಟೇ, ಅಂದರೆ ನಮ್ಮದಾಗಿರ್ತಕ್ಕಂಥ ಸುಂದರವಾಗಿರತಕ್ಕಂಥ ಭವ್ಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಕೂಡ ಅತ್ಯಂತ ಸಂಭ್ರಮದಿಂದ, ಸಡಗರದಿಂದ, ವಿಶೇಷ ವಿಜಯದಿಂದ ಕೂಡಿರಲೇಬೇಕು ಅಂತಕ್ಕಂತಹದ್ದನ್ನು ಇಟ್ಟುಕೊಂಡೇ ನಾವು ಮಾಡ್ತಿರ್ತೀವಿ. ಎಲ್ಲೋ ಒಂದು ಕಡೆ ಫೇಲ್ ಅಂತ ಆದಾಗ, ಎಲ್ಲೋ ಒಂದು ಕಡೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು, ಒಂದು ನಷ್ಟ ಅಂತ ಆದರೆ ಭಾಳ ದುಃಖ ಅಂತ ಆಗ್ತಕ್ಕಂಥದ್ದು. ಇದೆಲ್ಲವೂ ಕೂಡ ನಾನು ಈ ಶ್ಲೋಕ ಹರೇನಾಪಿ ಅಂತ ಯಾಕೆ ಹೇಳಿದೆ ಅಂತಂದರೆ, ಆ ಹರಿಹರರಿಗೆ ಬಿಟ್ಟು ಇನ್ಯಾರಿಗೂ ತಿಳಿಯಲಾರದು ಅಂತ. ಯಾವುದೂ ನಿಮ್ಮದಾಗಿರ್ತಕ್ಕಂಥ ಭವಿಷ್ಯತ್ತು ಮುಂದೆ ಏನಾಗಲಿದೆ ಅಂತ. ಬಹುಶಃ ಈಗಿರ್ತಕ್ಕಂತಹ ಜೀವನ ಇದೆಯಲ್ಲ, ನಾವು ಅಂದುಕೊಂಡಾಗಿದ್ದರೆ ಸಾಕು, ಅಲ್ಲೇ ಸಕ್ಸಸ್ ಆಗ್ತಿಲ್ವಲ್ಲ ನಾವು. ಇನ್ನು ಆಕಾಶಕ್ಕೆ ನಾವು ಏನು ಹಾಕೋದೇನು ಬೇಡ, ಬಹುಶಃ ನನ್ನ ಯೋಗ್ಯತೆಗೆ ತಕ್ಕನಾಗಿದ್ದರೂ ಕೂಡ ಸಾಕು ಅನ್ನಲಿಕ್ಕೆ ಇಲ್ಲೊಬ್ಬನ ಕೃಪೆ ನಮಗೆ ಬೇಕಾಗ್ತಕ್ಕಂಥದ್ದು. ಇಲ್ಲೊಬ್ಬ ವಿಶೇಷವಾಗಿರ್ತಕ್ಕಂತಹ ನಮ್ಮ ನಿಮ್ಮಗಳ ಮಧ್ಯೆ ಇದ್ದಾನೆ, ನಿಮ್ಮಗಳ ಮಧ್ಯೆ ಇರ್ತಾನೆ. ಈಗ ನೀವು ಮತ್ತು ಬ್ಯಾಂಕಿನ ಮಧ್ಯೆ ಒಬ್ಬ ಮ್ಯಾನೇಜರ್ ಹೇಗೆ ಕಾಣಿಸ್ಕೊಳ್ತಾನೋ, ಅವನ ಅನುಮತಿ ಇಲ್ಲದೆ ಆ ಬ್ಯಾಂಕ್ ಲಾಕರ್ ನಿಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ, ನೀವು ಹೋಗಿ ತಗೊಳ್ಳೋಕ್ಕೂ ಸಾಧ್ಯವಿಲ್ಲ. ಹಾಗೇನೇ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಇರ್ತಕ್ಕಂಥದ್ದು ಅವನ ಅನುಮತಿಯನ್ನು ಪಡೆದೇ ತೆಗೆದುಕೊಳ್ಳತಕ್ಕಂಥದ್ದು ಹೇಗೆಯೋ. ಈಗ ನೀವಿದ್ದೀರಿ, ATM ಇದೆಯಪ್ಪ, ನಿಮ್ಮದು ATM ಕಾರ್ಡ್ ಇಲ್ಲ, ತಗೊಳ್ಳಿ ನೋಡೋಣ, ತಗೊಳ್ತೀರೇನು? ಹಾಗೆಯೇ ಈ ಕುಬೇರ ಅಂತಕ್ಕಂಥದ್ದು, ಆ ಕುಬೇರನ ಕೃಪೆ ನಮಗೆ ಒಳಗಾಗಬೇಕು ಅಂತಂದರೆ ಬಹುಶಃ ಯಾರಿಗೆ ಅವನ ಕೃಪೆ ಯಾವಾಗ ಆಗುತ್ತೋ, ಒಂದು ಸಲ ನೀವೊಂದು ಮೊಬೈಲನ್ನು ತೆಗೆದುಕೊಂಡಿದ್ದೀರ ಅಂತಂದರೆ, ನಿಮ್ಮ ಮೊಬೈಲನ್ನು ತೆಗೆದುಕೊಂಡಿದ್ದೀರ ಅಂತಂದರೆ ಅದರಲ್ಲಿ ಯಾವ ಆ್ಯಪ್ಗಳನ್ನು ಕರೆಕ್ಟಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ತೀರಿ. ಅದು ನಿಮಗೆ ಯಾವತ್ತೂ ಕೂಡ ಇರ್ತಕ್ಕಂತಹದ್ದು. ಅಂದರೆ ಡೌನ್ಲೋಡ್ ಮಾಡಿಕೊಂಡ್ರೆ ದಿನವೇ ನಿಮಗೆ ಉಪಯೋಗ ಬರುತ್ತೆ ಅಂತಲ್ಲ, ಯಾವತ್ತೂ ಬೇಕಾದರೂ ಕೂಡ ಬರಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಈ ಕುಬೇರ ಸಭೆ ಬಹುಶಃ ಪಾಲ್ಗೊಳ್ತಕ್ಕಂಥವನಿಗೆ ಅಂತಹ ಯೋಗ ಇದ್ದರೆ ಸಾಧ್ಯ. ಇನ್ನೆಲ್ಲೋ ನೀವು ನನ್ನನ್ನು ನೋಡಬೇಕು ಅಥವಾ ನಾನು ನಿಮ್ಮನ್ನು ನೋಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಗೌಣ. ಆ ಭಗವಂತನ ಕಾರ್ಯಕಾರಣವಿಲ್ಲದೆ ನೀವು ಕೇಳಿರ್ತೀರಿ, ಈ ಕೆಲವೊಂದು ನಾನು ನೋಡಿದ ಪ್ರಕಾರ ಶಿವನ ಆಜ್ಞೆ ಇಲ್ಲದೆ ಹುಲ್ಲು ಕಡ್ಡಿ ಕೂಡ ಅಲಗಾಡೋದಿಲ್ಲ. ಕರೆಕ್ಟಾ? ಶಿವನ ಆಜ್ಞೆ ಇಲ್ಲದೆ ಆ ಹುಲ್ಲು ಕಡ್ಡಿ ಕೂಡ ಅಲಗಾಡೋದಿಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ ಅದು. ಹಾಗೆಯೇ ಅವನ ಕೃಪೆ ಇಲ್ಲದೆ ನಾನು ನಿಮ್ಮನ್ನು ಭೇಟಿ ಮಾಡೋದು ಅಥವಾ ನೀವು ನನ್ನ ಭೇಟಿ ಮಾಡೋದು ಅಥವಾ ಕುಬೇರ ಸಭೆ ಸಾಧ್ಯವೇ ಇಲ್ಲ. ಯಾರ್ಯಾರಿಗೆ ಏನೇನಿರುತ್ತೋ ಬಹುಶಃ ಆಗ ಓಂ ಭೂಹು ಭುವಃ ಸುವಃ ಭೂರ್ಭುವ ಸುವಃ ನಿಮ್ಮ ಒಳಗಡೆಯೇ ಕುಬೇರನನ್ನು ಆವಾಹನೆ ಮಾಡ್ತಕ್ಕಂಥದ್ದು. ಅಂದರೆ ಒಂದು ಕಳಶವನ್ನು ಇಟ್ಟರೆ ಏನದರ ಅರ್ಥ? ಆ ಕಳಶ ಅಂತಕ್ಕಂಥದ್ದು ಒಂದು ದೇಹ, ಅದಕ್ಕೆ ಸುತ್ತಿರ್ತಕ್ಕಂಥದ್ದು ಒಂದು ಸೂತ್ರವೇಷ್ಟಿ ದಾರ ಏನಿದೆ ಅದು ನರಗಳು, ಒಳಗಡೆ ಹಾಕಿರ್ತಕ್ಕಂತಹ ನೀರು, ಇನ್ನು ಅದಕ್ಕೆ ಸಂಬಂಧಪಟ್ಟ ಮಂಗಳ ದ್ರವ್ಯಗಳಿದೆಯಲ್ಲ, ಮೂಳೆಯ ಮಾಂಸ, ಮಜ್ಜಿ, ರಕ್ತ, ಇನ್ನು ಅದರ ಮೇಲೆ ಇಟ್ಟಿರ್ತಕ್ಕಂತಹ ಆ ಒಂದು ಆಮ್ರಪಲ್ಲವ ಅದೇನಿದೆಯೋ, ಆ ಆಮ್ರಪಲ್ಲವ ಮೀನ್ಸ್ ಮಾವಿನ ಎಲೆ, ಇನ್ನು ನಾರಿಕೇಳ ಅದೇನಿದೆಯೋ ಅದು ತಲೆ, ಶಿರಸ್ಸದು. ಇಡೀ ಪ್ರಕೃತಿಯನ್ನು ನಾವು ಕುಂಭದಲ್ಲಿ ಆವಾಹನೆ ಮಾಡ್ತೇವೆ. ಇಡೀ ಪ್ರಕೃತಿಯನ್ನು, ಅದಕ್ಕೊಂದು ಎನರ್ಜಿ ಇರುತ್ತೆ, ಅದು ವಿಜ್ಞಾನ, ಅದು ಅದ್ಭುತವಾದ ವಿಜ್ಞಾನ. ಹಾಗೆಯೇ
ಕುಬೇರನನ್ನು ನಿಮ್ಮ ಒಳಗಡೆ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಒಂದಿದೆ. ಅಂತಹದ್ದೇ ಆ ಒಂದು ಈ ಸಭೆ. ಗೊತ್ತಿಲ್ಲ ಯಾರಿಗೆ ಎಷ್ಟರ ಮಟ್ಟಿಗೆ ಎಲ್ಲಿ ಆ ಕುಬೇರ ಕರೆಸ್ಕೊಳ್ತಾನೋ, ಯಾರು ಅವರ ಒಳಗಡೆ ಬರಬೇಕೋ ಅವರು ಮಾತ್ರ ಅಷ್ಟೇ ಬರುತ್ತಾರೆ. ಬಲವಂತವಾಗಲಿ ಅಥವಾ ಮಗು ಹಾಗಿದ್ದರೆ ಅದನ್ನು ಮಾಡ್ತಾರೆ. ಆದರೆ ನಿಮ್ಮದೇ ಆಗಿರೋ ಸುಂದರ ಬದುಕು ಕಟ್ಕೋಬೇಕು ಅಂತ ಇದೆಯಲ್ಲ, ಬಹುಶಃ ನಷ್ಟದ ಭೀತಿ ಅನುಭವಿಸಿಬಿಟ್ಟಿದೆಯಲ್ಲ, ಅದು ಯಾವತ್ತೂ ಕೂಡ ಆಗಬಾರ್ದು ನಮ್ಮ ಜೀವನದಲ್ಲಿ ಅನ್ನೋದಾದರೆ ಕುಬೇರ ಸಭೆಯಲ್ಲಿ ಬಹುಶಃ ಅವನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದೃಷ್ಟಗಳು ಕೆಲವು ಬೇಕು ಅಂತಲೇ ನೀವು ಕೇಳಿರ್ತೀರ. ಅದೃಷ್ಟ ಸಂಖ್ಯೆ ಅಂತ ಸಾಮಾನ್ಯ ಕೇಳ್ತೀರಿ, ಯಾರು ಬಂದು ನಾನು ಅದೃಷ್ಟ ಸಂಖ್ಯೆ ಏನು ಎಂತ ಅಂತ, ಲಕ್ಕಿ ನಂಬರ್ ಹೇಳಿ, ಅದನ್ನು ಕೇಳ್ತಿರ್ತೀವಿ. ಅಂತಹದ್ದು ಅದೃಷ್ಟ ಸಂಖ್ಯೆಯೋ ಭಾಗ್ಯ ಸಂಖ್ಯೆಯೋ ಅಥವಾ ಲಾಭದ ಸಂಖ್ಯೆಯೋ ಇದೆಲ್ಲವೂ ಇದ್ದು ಬಹುಶಃ ಅವೆಲ್ಲ ಇನ್ಸ್ಟ್ರೂಮೆಂಟ್, ಕುಬೇರನ ತಲುಪಲಿಕ್ಕೆ ಇನ್ಸ್ಟ್ರೂಮೆಂಟ್ ಅವೆಲ್ಲ ಕೂಡ. ಅಂತಹದ್ದನ್ನು ಪಡೆದುಕೊಳ್ಳತಕ್ಕಂತಹ ದಿನ ಕುಬೇರ ಸಭೆ ಆಗಿರುತ್ತೆ. ಬೇರೆ ಏನೆಂತ ಇಲ್ಲ, ಎಲ್ಲ ನಿಮಗೆ ಗೊತ್ತಿರತಕ್ಕಂಥದ್ದು ನಿಮ್ಮ ಮುಂದೆ ತೋರಿಸಿ ಅದನ್ನು ಪ್ರಚುರಪಡಿಸ್ತಕ್ಕಂತಹದ್ದೇ ಈ ಕುಬೇರ ಸಭೆ. ಯಾರಿಗೆ ಯಾವಾಗ ಎಲ್ಲಿ ಏನು ಬೇಕೋ ದಯಪಾಲಿಸ್ತಾನವ. ಆದರೆ ಈ ದಿನವನ್ನು ಕೂಡ ನೀವು ದಯಪಾಲಿಸಿದ್ರೆ ಬರ್ತೀರಿ, ಅದಷ್ಟೇ ಕುಬೇರ ಸಭೆ. ಖಂಡಿತ ಗುರುಗಳೇ, ನಮ್ಮ ಒಂದು ಆಸೆ ಆಕಾಂಕ್ಷೆಗಳು ಆಗಿರ್ಬೋದು, ನಮ್ಮ ಅದೃಷ್ಟವನ್ನು ಪಡೆದುಕೊಳ್ಳೋದಕ್ಕೆ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮ ಕಾರಣ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಮುಖ್ಯವಾಗಿ ತಮ್ಮನ್ನು ಭೇಟಿ ಮಾಡೋದಕ್ಕೆ ಒಂದೇ ಒಂದು ಸುವರ್ಣ ಅವಕಾಶ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಬಹಳ ದಿನಗಳಿಂದ ಗುರುಗಳನ್ನ ಭೇಟಿ ಮಾಡಬೇಕು ಅಂತ ನಾವು ಕಾಯ್ತಾ ಇದ್ದೀವಿ. ಎಲ್ಲಿ ಬರಬೇಕಾಗತ್ತೆ, ಎಷ್ಟೊತ್ತಿಗೆ ಬರಬೇಕಾಗತ್ತೆ, ಯಾವ ಗುರುಗಳು ಇರ್ತಾರೆ, ಈ ರೀತಿ ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿ ಕೂಡ ಮೂಡ್ತಾ ಇರುತ್ತೆ. ಕುಬೇರ ಸಭೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳೋದ್ರಿಂದ ನಿಮ್ಮ ಒಂದು ಅದೃಷ್ಟವನ್ನು ನೀವು ಬದಲಾಯಿಸ್ಕೊಳ್ಬಹುದು. ಜೊತೆಗೆ ಮಹಾಲಕ್ಷ್ಮಿ ಸಮೇತ ಕುಬೇರನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಒಂದೇ ಒಂದು ಸುವರ್ಣ ಅವಕಾಶ. ಇದರಲ್ಲಿ ಭಾಗವಹಿಸಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ, ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನೀಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.